ಬಾಡಿಗೆ ಮನೆಗೆ ಹೋದ್ರು ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ. ಈ ಮೂಲೆಯಲ್ಲಿ ಯಾವಾಗಲೂ ಒಂದು ಚೇಂಜಸ್ ಕೂಡ ಮಾಡಬೇಕು. ಕಿಚನ್ ದೇವಿ ಪೂಜೆನ ಮುಗಿಸಿ ನಂತರ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ತಕ್ಷಣ ಮೊಬೈಲ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಜರ್ನಿ ವಿತ್ ಜ್ಯೋತಿ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ, ತಡ ಮಾಡೋದು ಬೇಡ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಶುರು ಮಾಡೇ ಬಿಡೋಣ. ಫ್ರೆಂಡ್ಸ್, ನಾನು ನಾಳೆಗೆ ಇಡ್ಲಿಗೆ ನೆನೆ ಹಾಕ್ಬಿಡ್ತಿದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ, ಈ ಲೋಟದಲ್ಲಿ 3 ಲೋಟ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಲೋಟ ಕೆಂಪಕ್ಕಿನ ತಗೊಂಡಿದ್ದೀನಿ, ಅಂದರೆ ಏನು ಕುಚುಗ್ಲಕ್ಕಿ ಅಂತ ಬರುತ್ತಲ್ಲ ಆ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ ಒಂದು 3/4 ಲೋಟ ಇದು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಇಷ್ಟು. ಇದ್ರ ಜೊತೆಗೆ 1-2 ಸ್ಪೂನ್ ಮೆಂತ್ಯನ ಮತ್ತೆ 1 ಇಡಿ ಅವಲಕ್ಕಿನ ಸೇರಿಸ್ತೀನಿ. ಆಗ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ನಾನು ಇದನ್ನ ಪಾತ್ರೆಗೆ ಹಾಕಿಕ್ಕಿಂತ ಮುಂಚೆನೆ ನಾನು ನಿಮ್ಗೆಲ್ಲ ತೋರಿಸ್ಬೇಕಿತ್ತು, ಆದರೆ ತೋರ್ಸಕ್ಕಾಗಲಿಲ್ಲ. ಮೊದಲೇನೆ ನಾನು ಪಾತ್ರೆಗೆ ಹಾಕಿಟ್ಬಿಟ್ಟಿದ್ದೆ. ಈಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಹಾಕಿದ್ರೇ ಇಡ್ಲಿಗೆ ಆಗಲಿ ದೋಸೆಗೆ ಆಗಲಿ ತುಂಬಾ ಟೇಸ್ಟ್ ಬರುತ್ತೆ. ಆ ಇಡ್ಲಿ ದೋಸೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡೋದೇ ಮೆಂತ್ಯದಿಂದ. ಹಾಗೆ ಅರ್ಧ ಲೋಟದಷ್ಟು ನಾನು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮೊನ್ನೆ ಗ್ರೋಸರೀಸ್ ತೊಗೊಂಡು ಬಂದಲ್ವಾ, ಯಾವುದು ಕೂಡ ನಾನು ಡಬ್ಬಿಗಳಿಗೆ ಫಿಲ್ ಮಾಡಿ ಇಟ್ಕೊಂಡಿಲ್ಲ, ಯಾಕಂದರೆ ಎಲ್ಲ ಕ್ಲೀನ್ ಮಾಡಬೇಕಾಗಿದೆ ಹಬ್ಬಕ್ಕೆ. ಹಾಗೆ ನಾನಿಲ್ಲೇನು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಇದು ಬಂದು ದೋಸೆಗೂ ಆಗುತ್ತೆ ಹಾಗೆ ಇಡ್ಲಿಗೂ ಕೂಡ ಆಗುತ್ತೆ. 2 in 1. ಯಾಕಂದರೆ ಒಂದು ದಿವಸ ಇಡ್ಲಿ ಒಂದು ದಿವಸ ದೋಸೆ ಅಥವಾ ಪಡ್ಡು ಕೂಡ ಮಾಡಿಕೊಡ್ಬೋದು ಮಕ್ಳುಗಳಿಗೆ. ಹಾಗಾಗಿ ನಾನು ಎರಡಕ್ಕೂ ಆಗೋ ಥರ ರುಬ್ಬಿಟ್ಕೊಂಡ್ಬಿಡ್ತೀನಿ. ದೋಸೆಗೆ ಅಥವಾ ಇಡ್ಲಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತ ನಾನು ರುಬ್ಬೋದಿಲ್ಲ. ಫ್ರೆಂಡ್ಸ್, ನಾವು ಎಷ್ಟೇ ಬಾಡಿಗೆ ಮನೆಗೆ ಹೋದ್ರೂ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ ಮನೇಲಿ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಾವಿರೋ ಮನೆ ಬಂದು 3 BHK ಹೌಸ್ ಇರೋದು ನಾವಿರೋದು. ತುಂಬಾ ಮನೆ ವಾತಾವರಣನೇ ಆಗಲಿ ಗಾಳಿ ಬೆಳಕಾಗಲಿ ತುಂಬಾ ಚೆನ್ನಾಗಿದೆ. ಏನು ತೊಂದರೆ ಅಂದರೆ ನೋಡಿ, ಈ ಮೂಲೆಯಲ್ಲಿ ಯಾವಾಗಲೂ ನೀರು ಆ ಸಿಂಕಿಂತ ಬಂದು ನೀರು ನಿಂತ್ಕೊಂಡ್ಬಿಡುತ್ತೆ. ಇಲ್ಲೇನಾದರೂ ನಾನು ಬಟ್ಟೆ ಇಟ್ಟಿಲ್ಲ ಅಂದರೆ ನೋಡಿ ಆ ಮೂಲೆಗೆ ಹೋಗಿ ಎಲ್ಲ ಸ್ಟೋರ್ ಆಗಿಬಿಡುತ್ತೆ. ಅದಕ್ಕೆ ಜರುಗಿಸಿ ಉರಿಸ್ಕೊಳ್ತಾ ಇರ್ತೀನಿ. ಪೂರ್ತಿ ನಿಮಗೆ ತೋರಿಸ್ತೀನಿ ಸ್ಯಾಂಪಲ್ಲು. ನೋಡಿ ನೀರು ಹೆಂಗೆ ಸೋರ್ತಾ ಇದೆ ಅಂತ. ಎಲ್ಲಿಂದ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಅದ್ರ ಜೊತೆಗೆ ಇದೊಂದು ಬಟ್ಟೆ ಯಾವಾಗಲೂ ಈ ಥರ ಬಟ್ಟೆಗಳನ್ನ ಇಟ್ಕೊಂಡು ಈ ಥರ ಒರೆಸ್ಕೊಳ್ತಾನೇ ಇರ್ತೀನಿ ಬಂದಿದ್ದ ನೀರನ್ನ. ಆದರೂ ಬಂದು ಅಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಹಾಗೆ ಕಿಚನ್ ಎಲ್ಲ ಪೂರ್ತಿ ಡೀಪ್ ಕ್ಲೀನ್ ಮಾಡಬೇಕು. ಹಾಗೆ ಕೆಲವೊಂದು ಚೇಂಜಸ್ ಕೂಡ ಮಾಡಬೇಕು ಕಿಚನ್ನಲ್ಲಿ. ಇವಾಗ ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ, ಹಾಗಾಗಿ ಯಾವುದಾದ್ರೂ ಒಂದು ಶುಕ್ರವಾರನ ತಗೊಂಡು ಜ್ಯೇಷ್ಠ ದೇವಿ ಪೂಜೆನ ಮುಗಿಸಿ ನಂತರ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆನೂ ಮಾಡ್ಕೋಬೋದು, ನೋಡೋಣ ನನಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಕೊತೀನಿ. ಅದಕ್ಕೂ ಮುಂಚೆನೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಜ್ಯೇಷ್ಠಾದೇವಿ ಪೂಜೆ ಬೆಳಿಗ್ಗೆ ಮುಗಿಸಿ ಸಂಜೆ ಅಷ್ಟರಲ್ಲಿ ಮಾಮೂಲಿ ವಾರ ಮಾಡ್ತೀವಲ್ಲ ಅದೇ ರೀತಿ ಸ್ಕ್ರೀನ್ಗಳು ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿ ಮನೆ ಕಸ ಗುಡಿಸಿ ಒರೆಸಿ ಸಂಜೆ ಅಷ್ಟರಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಅದು ಕೂಡ ನಡೆಯುತ್ತೆ. ಇವಾಗೆಲ್ಲ ಕ್ಲೀನ್ ಮಾಡಬೇಕಲ್ವ, ಹಾಗಾಗಿ ನೋಡಿ ನಾನು ಡಬ್ಬಗಳೆಲ್ಲ ಹಾಗೆ ಖಾಲಿ ಬಿಟ್ಟಿದ್ದೀನಿ. ಕೆಲವೊಂದು ಪೂರ್ತಿ ಐಟಮ್ ಖಾಲಿ ಆಗಿತ್ತು, ಮೊನ್ನೆ ಹೇಳಿದ್ನಲ್ಲ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಾನು ರೇಷನ್ ತೊಗೊಂಡು ಬಂದಿರೋದು ಡಬ್ಬಗಳೇ ತುಂಬಿ ಹಾಗೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಯಾವುದು ಕೂಡ ಡಬ್ಬಗಳಿಗೆ ಹಾಕ್ಕೊಂಡಿಲ್ಲ ನೋಡಿ, ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಆ್ಯಕ್ಚುಲಿ ಸಂಡೇ ಅಥವಾ ಸಂಡೇನೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪೂರ್ತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಡಬ್ಬಗಳಿಗೆ ಸ್ಟೋರ್ ಮಾಡಿಕೊಂಡು
ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅವತ್ತು. ಹಾಗೆ ನನ್ನ ಪಾತ್ರೆಗಳು ಅಷ್ಟೇ ನಾನೇನು ಜಾಸ್ತಿ ಇಟ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟೇ. ಯಾಕಂದರೆ ಈ ಥರ ಹಬ್ಬಗಳಲ್ಲಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಾಗಿರುತ್ತೆ. ಅವು ಜಾಸ್ತಿ ಪಾತ್ರೆ ಇಟ್ಕೊಂಡೆ ನನಗೆ ರಿಸ್ಕ್ ಅಂತ ಹೇಳಿ ಅಳತೆಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳನ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಟ್ಟೆಗಳು ಕೂಡ ಇತ್ತು, ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ ವಾಶ್ ಮಾಡಲಿಕ್ಕೆ. ಬಟ್ಟೆಗಳನ್ನ ಮಿಷಿನ್ಗೆ ಹಾಕೋದಕ್ಕಿಂತ ಮುಂಚೆ ಅದನ್ನು ಉಲ್ಟಾ ಮಾಡಿ ಮಿಷಿನ್ಗೆ ಹಾಕಬೇಕು, ತುಂಬಾ ಚೆನ್ನಾಗಿ ಕೊಳೆ ಹೋಗುತ್ತೆ. ಹಾಗೆ ಫೋಲ್ಡ್ ಮಾಡಿ ಇಡಬೇಕಾದ್ರೂ ಅಷ್ಟೇ, ನಾವು ವಾಶ್ ಆದಮೇಲೆ ಅದನ್ನು ಕೂಡ ಉಲ್ಟಾ ಫೋಲ್ಡ್ ಮಾಡಿ ಇಟ್ರೇ ಒಳ್ಳೆಯದು. ಯಾಕಂದರೆ ನಾವು ಸಡನ್ನಾಗಿ ಬಂದು ಯಾವುದಾದ್ರೂ ಗಲೀಜು ಕೈನಲ್ಲಿ ಮುಟ್ಟಿದಾಗ ಅದು ಗಲೀಜು ಆಗೋದಿಲ್ಲ ಸಡನ್ನಾಗಿ. ಹಾಗೆ ತಮ್ಲೈನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ವೀವರ್ಸ್ಗೆಲ್ಲ ಸರ್ಪ್ರೈಸ್ ಇದೆ ಅಂತ ಹೇಳಿ. ಅದೇನು ಅಂತ ಗೊತ್ತಾಗಬೇಕಾದ್ರೆ ಕೊನೆಯವರೆಗೂ ವಿಡಿಯೋನ ನೋಡಿ. ನಿಮ್ಗಿಷ್ಟ ಆಯಿತು ಅಂದರೆ ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಾಯಿತು. ಇವಾಗ ಸ್ವಲ್ಪ ಸೋಫಾ ಕವರ್ ಎಲ್ಲ ಒದ್ರಿ, ಬೆಡ್ಶೀಟ್ ಇದೆ, ಬೆಡ್ಶೀಟ್ ಎಲ್ಲ ಮಡಚಿ ಕಿಚನ್ ಸೆಲ್ಫ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಂದರೆ ಸ್ಟವ್ನೆಲ್ಲ ಒರೆಸಿ ಸಜ್ಜೆಗಳನ್ನೆಲ್ಲ ಒರೆಸ್ಬಿಟ್ಟು ಕಸ ಗುಡಿಸಿದ್ರೆ ಮುಗೀತು ಇವತ್ತಿನ ಕೆಲಸ. ಇವತ್ತೇನು ಮನೆಗಿನ್ನೇನು ಒರೆಸಲ್ಲ, ಅಷ್ಟು ಮುಗಿಸಿದ್ರೆ ಆಯಿತು, ಇವತ್ತಿನ ಕೆಲಸ ಮುಗಿಯುತ್ತೆ. ಆಮೇಲೆ ಒಂದು 4 ಗಂಟೆ 4:15 ಹಂಗೆ ದೋಸೆ ಇಟ್ಟು ರುಬ್ಬಿದ್ರೆ ಅದು ಆಯಿತು. ಹಾಗೆ ಶುಕ್ರವಾರ ನಮ್ಮ ಯಜಮಾನ್ರಿಗೆ ರಜಾ ಕೂಡ ಇದೆ, ರಜಾ ಹಾಕಿ ಅಂತ ಹೇಳಿದ್ದೀನಿ. ಅವರು ಕೂಡ ಸ್ವಲ್ಪ ರೆಸ್ಟ್ ಮಾಡಿ, ಯಾವಾಗಲೂ ಶಾಪ್ ಅಂತ ಹೋಗ್ತಾನೆ ಇರ್ತಾರೆ ಅಂಗಡಿಗೆ ಅಂತೇಳಿ ರಜಾ ಹಾಕಕ್ಕೆ ಹೇಳಿದ್ದೀನಿ. ಸರಿ ಆಯಿತು ಹಾಕ್ತೀನಮ್ಮ ಅಂತ ಹೇಳಿದ್ದಾರೆ. ಹೇಗಿದ್ರೆ ರಜಾ ಹಾಕ್ತಾರಲ್ಲ, ಸುಮ್ಮನೆ ಯಾಕೆ ಮನೇಲಿ ಇರೋದು, ಎಲ್ಲಾದರೂ ಹೋಗಿ ಬರೋಣ ಒಂದಿನ ಅಂತ ಅದನ್ನು ಕೂಡ ಹೇಳಿದ್ದೀನಿ. ಏನಾದರೂ ಪ್ಲ್ಯಾನ್ ಮಾಡಿ ಹೇಳ್ರಿ, ಎಲ್ಲಿಗೆ ಹೋಗೋದು, ಏನು ಮಾಡೋದು, ಒಂದು ದಿನ ಹೋಗಿ ಬರೋ ಥರ. ಗುರುವಾರ ನೈಟ್, ನಾಳೆ ನೈಟ್ ಹೊರಟ್ರೆ ಶುಕ್ರವಾರ ಸಂಜೆ ತನಕ ಇದ್ದು ಆ ಕಡೆಯಿಂದ ನೈಟ್ ಒಂದು 10:30 ಬಸ್ ಹತ್ತೋದಾರ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದೀನಿ. ಗೊತ್ತಿಲ್ಲ, ಹೋದ್ರೂ ಹೋಗ್ಬೋದು, ಹೋಗ್ದೇನೂ ಇರ್ಬೋದು. ಅಕಸ್ಮಾತ್ ಏನಾದರೂ ಪ್ಲ್ಯಾನ್ ಮಾಡಿ ಹೋಗ್ತೀವಿ ಅಂದರೆ ಖಂಡಿತವಾಗೂ ಅದನ್ನು ಕೂಡ ಲಾಗ್ ಮಾಡಿ ಹಾಕ್ತೀನಿ. ಈಗ ಹೋಗಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಎಡಿಟಿಂಗ್ ಕೆಲಸ ಮುಗಿಸ್ಬಿಟ್ಟು ನಂತರ ನಾನು ಮನೆ ಕೆಲಸ ಶುರು ಹಚ್ಕೊಳ್ತೀನಿ. ನೋಡಿ, ಸ್ಕೂಲಿಂದ ಬಂದಿದ್ದಾರೆ, ಬಂದ ತಕ್ಷಣ ಮೊಬೈಲು, ಯೂನಿಫಾರ್ಮ್ ಚೇಂಜ್ ಮಾಡೋದು ಬೇಡ, ಏನೂ ಬೇಡ, ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡಿದ್ದಾಳೆ. ಇನ್ನೊಬ್ಳಿಗೆ ಏನೋ ಇವತ್ತು ಮೂಡ್ ಚೆನ್ನಾಗಿದೆ, ಹಾಗಾಗಿ ಹೋಗ್ಬಿಟ್ಟು ಆಲ್ರೆಡಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದಾಳೆ. ಇವಳು ಯಾಕೋ ಬಂದು ಕುತ್ಕೊಂಡ್ಬಿಟ್ಟಿದ್ದಾಳೆ. ಯಾರಾದರೂ ಇವ್ರು ಟೀಚರ್ ನೋಡ್ತಾ ಇದ್ರೆ ಪನಿಷ್ಮೆಂಟ್ ಕೊಡಿ ಸ್ಕೂಲಲ್ಲಿ. ಫ್ರೆಂಡ್ಸ್, ಇವಾಗ ಮಳೆ ಶುರು ಆಯಿತು. ನಮ್ಮನೆ ಹತ್ರ ಹೆಂಗಿರುತ್ತೆ ಮಳೆ ಬಂದರೆ ತೋರಿಸ್ತೀನಿ ಬನ್ನಿ. ಗಾಳಿ ಬೀಸ್ತಾ ಇದೆ ತಣ್ಣಗೆ. ಫ್ರೆಂಡ್ಸ್, ನಮ್ಮನೆ ಹತ್ರ ಮಳೆ ಬಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಅಂತೂ. ಯಾಕಂದರೆ ತುಂಬ ಮರಗಳಿದೆ. ಈ ಸಂಜೆ ಟೈಮಲ್ಲಿ ಮಳೆ ಬಂದುಬಿಟ್ರೆ ಪಕ್ಷಿಗಳು ಕೂಡ ತುಂಬಾ ಸೌಂಡ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಮಳೆ, ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಇದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಈಗ ಟೈಮ್ ಬಂದು ಒಂದು 3:45-4 ಗಂಟೆ ಕಾಫಿ ಟೈಮಲ್ಲ, ಹಾಗಾಗಿ ನಾನು ಬಿಸಿನೀರನ್ನೇ ಕುಡಿತಾ ಇದ್ದೀನಿ. ಯಾಕಂದರೆ ಈ ಮಳೆ ಬರೋ ಟೈಮಲ್ಲಿ ಏನಾದರೂ ಬಿಸಿಯಾಗಿ ಕುಡಿಬೇಕು ಅನಿಸುತ್ತಲ್ಲ, ಹಾಗಾಗಿ. ಈ ಮರಗಳಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ಅಪಾಯ ಕೂಡ ಇದೆ ಇಲ್ಲಿ. ಅವಾಗವಾಗ ಗಾಡಿಗಳ ಮೇಲೆ, ಕಾರ್ಗಳ ಮೇಲೆ ಬಿದ್ದೋಗ್ತಾ ಇರುತ್ತೆ ಮರಗಳು. ಈ ಸರಿ ನಾನು ಈ ಮನೆಗೆ ಬಂದಾಗಿಂದ ಎಷ್ಟೋ ಆಗಿದೆ ಆ ಥರ. ದೊಡ್ಡ ದೊಡ್ಡ ಕೊಂಬೆಗಳೇ ಮುರ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡುತ್ತೆ, ಅಷ್ಟು ಡೇಂಜರಸ್ ಆಗಿರುತ್ತೆ. ಬಟ್ ಮರಗಳಿದ್ರೆ ದೇಹಕ್ಕೂ ಒಳ್ಳೆಯದು, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ವಾತಾವರಣನೂ ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಸತಿ ಈ ಥರ ಅನಾನುಕೂಲನೂ ಆಗುತ್ತೆ, ಎಲ್ಲನೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ.
ಯಾವುದೋ ಒಂದು ರೆಸಾರ್ಟ್ಗೆ ಹೋಗಿ ಸ್ಟೇ ಆಗಿರೋ ಥರ ಫೀಲ್ ಆಗ್ತಾ ಇರುತ್ತೆ ನಮ್ಮ ಮನೆ ಹತ್ರ ಅಂತೂ. ನನಗಂತೂ ತುಂಬಾ ಇಷ್ಟ ಈ ಜಾಗ. ಹಾಗೆ ಅಕ್ಕಿ ಕೂಡ ನೆಂದಿತ್ತು, ಬೆಳಿಗ್ಗೆ ನೆನೆ ಹಾಕಿದ್ನಲ್ಲ ಅದನ್ನು ಕೂಡ ರುಬ್ಬಿಟ್ಬಿಡೋಣ ಅಂತ ಹೇಳಿ ರುಬ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ 2 in 1 ನಾನು ತುಂಬ ನುಣ್ಣಗೆ ರುಬ್ಕೊಳ್ತೀನಿ. ಯಾಕಂದರೆ ದೋಸೆ ತುಂಬ ನುಣ್ಣಗೆ ರುಬ್ಬಿದ್ರೆ ಇಡ್ಲಿ ಕೂಡ ತುಂಬಾ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಹಾಗೆ ದೋಸೆಗಂತೂ ನುಣ್ಣಗಿರ್ಬೇಕಲ್ವ, ಹಾಗಾಗಿ ನಾನು ತುಂಬ ನುಣ್ಣಗೆ ರುಬ್ಕೊಳ್ತೀನಿ. ಹಾಗೆ ಅಡುಗೆ ಕೆಲಸ ಕೂಡ ಏನೂ ಇಲ್ಲ. ಅಕ್ಕಿ ರುಬ್ಬಿಟ್ಟು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದರೆ ಇನ್ನು 9 ಗಂಟೆವರೆಗೂ ಫ್ರೀಯಾಗೇ ಇರ್ಬೋದು. ಅಷ್ಟರಲ್ಲಿ ನಾನು ಬೇರೆ ಏನಾದರೂ ಪರ್ಸ್ನಲ್ ಕೆಲಸಗಳಿದ್ದರೆ ಅದನ್ನು ಕೂಡ ಮುಗಿಸ್ಕೋಬೋದು. ಬೆಳಿಗ್ಗೆನೇ ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿದ್ದೀನಿ. 9 ಗಂಟೆ ಮೇಲೆ ಸ್ವಲ್ಪ ಬಿಸಿ ಅನ್ನಕ್ಕೆ ಇಟ್ಕೊಂಡು ಒಂದೆರಡು ಮುದ್ದೆ ಮಾಡಿಕೊಂಡ್ರೆ ಆಯಿತು. ಅಡುಗೆ ಕೆಲಸನೂ ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ. ಒಂದು 1/2 hour ಅಷ್ಟೇ, ಅದು ಕೂಡ ಮುಗ್ದೋಗ್ಬಿಡುತ್ತೆ. ನಾನೇನಾದರೂ ನೈಟ್ ಉಪ್ಸಾರು ಮಾಡ್ಕೋಬೇಕು ಅಂದರೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಮಾತ್ರ ಬೆಳಿಗ್ಗೆ ಟೈಮ್ ಸಾಂಬಾರು ರೆಡಿ ಮಾಡಿ ಇಟ್ಕೊಂಡಿರಲ್ಲ. ಏನಾದರೂ ಪಲಾವು ಅಥವಾ ಗೀ ರೈಸು ಅಥವಾ ಟೊಮೊಟೊ ಬಾತ್ ಆ ಥರದ್ದು ರೆಡಿ ಮಾಡಿ ಮಧ್ಯಾಹ್ನಕ್ಕೆ ಆಗೋ ಥರ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸಂಜೆ ಏನಾದರೂ ಉಪ್ಸಾರು ಅಥವಾ ಬೇಳೆ ಸಾಂಬಾರು ಆ ಥರ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಬೆಳಿಗ್ಗೆನೇ ತಿಂಡಿ ಜೊತೆಗೆ ಸಾಂಬಾರು ಮಾಡಿಟ್ಬಿಟ್ಟಿರ್ತೀನಿ. ನಮ್ಮ ಮನೆಯವ್ರು ಮಧ್ಯಾಹ್ನ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರಲ್ಲ, ಅವ್ರಿಗೆ ಬಾಕ್ಸು ಕೊಟ್ಟು ಕಳ್ಸೋಕ್ಕೆ ಬೇಕೇ ಬೇಕು ಅಂತ ಹೇಳಿ ನೈಟ್ಗೆ ಆಗುತ್ತೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನಾವು ಈ ಥರ ಬೆಳಿಗ್ಗೆನೇ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಆರಾಮ್ ಅನಿಸುತ್ತೆ. ಬೆಳಿಗ್ಗೆಯಿಂದ ಕೆಲಸ ಮಾಡಿರ್ತೀವಿ, ಇನ್ನೊಂದು ಮತ್ತೊಂದು ಯಾವುದೋ ಒಂದು ಟೈರ್ಡ್ ಇದ್ರೂ ಕೂಡ ನಮಗೆ ಒಂದು ಸ್ವಲ್ಪ ಟೈಮ್ ಸಿಕ್ತಂಗೆ ಆಗುತ್ತೆ. ಈ ಗ್ಯಾಪ್ನಲ್ಲಿ ಸಾಂಬಾರು ಒಂದು ರೆಡಿ ಇದ್ಬಿಟ್ರೆ ಪಲ್ಯ ಅಥವಾ ಮುದ್ದೆ ಆಗಲಿ ಅನ್ನ ಆಗಲಿ ಅದು ಸ್ವಲ್ಪ ಬೇಗನೆ ಮಾಡ್ಕೋಬೋದು ಅಂತೇಳಿ ಅವಾಗಲಿಂದನೂ ರೂಢಿ ಆಗೋಗ್ಬಿಟ್ಟಿದೆ ನನಗೆ, ಈಗಿಂದ ಅಂತಲ್ಲ. ಈ ಥರ ಅವಾಗಿಂದನೂ ರೂಢಿ ಆಗಿಬಿಟ್ಟಿದೆ. ನಮ್ಮನೆಯಲ್ಲೆಲ್ಲ ಜಾಸ್ತಿ ನಾನ್ ವೆಜ್ಜೇ ಇಷ್ಟಪಡೋದು. ಆದರೆ ಈ ನಡುವೆ ನಾನು ತುಂಬ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಆವಾಗ 1 ವೀಕ್ ಒಂದು ಸರಿನಾದರೂ ಮಾಡ್ತಾಯಿದ್ವಿ. ಇವಾಗ ಏನಾಗಿದೆ ಅಂದರೆ ಒಂದು 15 ಡೇಸ್ ಆದರೂ ಯಾಕೋ ಅದು ನಾನ್ ವೆಜ್ ಮಾಡಬೇಕು ಅಂತಲೇ ಅನಿಸಲ್ಲ. ನೆನ್ನೆ ಮಾಡಿದ್ದೀವಿ, 1 ತಿಂಗಳು ಮೇಲಾಗ್ಬಿಟ್ಟಿತ್ತು. ನೆನ್ನೆ ಮಟನ್ ತರಿಸಿ ನೆನ್ನೆ ಮಟನ್ ಸಾಂಬಾರು ಮಾಡಿದ್ವಿ ನಮ್ಮ ಮನೇಲಿ. ಅಷ್ಟು 1 ತಿಂಗಳಿಂದ ಮಾಡೇ ಇರಲಿಲ್ಲ. ನಮ್ಮ ಮಕ್ಕಳು ಕೂಡ ಏನೂ ಕೇಳೇ ಇಲ್ಲ, ಯಾಕೋ ಈ ಸರಿ ಮಾಡು ಮಮ್ಮಿ ಅಂತ. ಅವರು ಕೂಡ ಏನೂ ಕೇಳೇ ಇಲ್ಲ. ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗೀತು. ಇವಾಗ ನಾನು ತಮ್ಲೈನಲ್ಲಿ ಹಾಕಿರೋ ಹಾಗೆಯೇ ಗುಡ್ ನ್ಯೂಸ್ ಏನು ಅಂತ ಹೇಳಕ್ಕೆ ಬಂದಿದ್ದೀನಿ. ಆ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಾನು ಕೂಡ ಎಲ್ಲ ಯೂಟ್ಯೂಬರ್ಸ್ ಹಾಗೆ ಗಿವ್ ಅವೇನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಗಿವ್ ಅವೇ ಇವಾಗಿಂದ ಡಿಸೈಡ್ ಮಾಡ್ತಿರೋದಲ್ಲ, ನಾನು ಯಾವಾಗ ಚಾನಲ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಆವಾಗಿಂದನೂ ಕೂಡ ನನ್ನ ಮೈಂಡಲ್ಲಿದೆ. ವ್ಯೂವರ್ಸ್ಗೆ ಗಿವ್ ಅವೇನ ಕೊಡಬೇಕು, ಈ ಥರನೇ ಸೆಲೆಕ್ಟ್ ಮಾಡಿ ಈ ಥರದ್ದೇ ವೀಡಿಯೋಗಳನ್ನ ಮಾಡಿ ಅವ್ರಿಗೂ ಕೂಡ ಗಿವ್ ಅವೇನ ಕೊಡಬೇಕು, ಅವ್ರನ್ನೂ ಕೂಡ ಖುಷಿ ಪಡಿಸ್ಬೇಕು ಅನ್ನೋದು ನಾನು ಚಾನಲ್ ಶುರು ಮಾಡಬೇಕು ಅಂದ್ಕೊಂಡಾಗಿಂದನೂ ಯೋಚನೆ ತಲೆಯಲ್ಲಿ ಇದೆ ನನಗೆ. ನೀವು ಯೋಚನೆ ಮಾಡ್ಬೋದು, ಏನು ಇವ್ರಿಗೆ 1000 ಸಬ್ಸ್ಕ್ರೈಬರ್ ಕೂಡ ಆಗಿಲ್ಲ, ಯೂಟ್ಯೂಬಿಂದ ಪೇಮೆಂಟ್ ಕೂಡ ಬರ್ತಾ ಇಲ್ಲ, ಆದರೂ ಗಿವ್ ಅವೇ ಏನಕ್ಕೆ ಕೊಡ್ತಾ ಇದ್ದಾರೆ ಈಗಲೇ ಅಂತ ನೀವು ತಿಳ್ಕೊಬೋದು. ನಾನಿಲ್ಲಿ ಯೋಚನೆ ಮಾಡ್ತಾ ಇರೋದು, ಸಬ್ಸ್ಕ್ರೈಬರ್ 1000 ಇರಲಿ ಅಥವಾ 10,000 ಇರಲಿ ಅಥವಾ 20,000 ಇರಲಿ, ಅದು ಬೇರೆ ಪ್ರಶ್ನೆ. ಈಗ ಒಂದು 10 ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಅದರಲ್ಲಿ 5 ಜನನಾದರೂ ನನ್ನ ವೀಡಿಯೋಸ್ನ ನೋಡ್ತಾರೆ, ವ್ಯೂಸ್ ಹೋಗಿರುತ್ತೆ ಅಲ್ವಾ. ಅವರು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ, ನಾನು ಅಪ್ಲೋಡ್ ಮಾಡಿರೋವಂಥ ವೀಡಿಯೋಗಳನ್ನ ನೋಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ನೋಡಿರಲ್ಲ. ಅವರು ಏನು ಕೆಲಸ ಮಾಡ್ತಿರ್ತಾರೆ ಆ ಕೆಲಸನ ಪಕ್ಕಕ್ಕಿಟ್ಟು ಈ ಅಪ್ಲೋಡ್ ಆಗಿರುವಂಥ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತಾರೆ. ಆ ಸಮಯಕ್ಕೆ ನಾನು ಬೆಲೆ ಕೊಡ್ತಾ ಇದ್ದೀನಿ, ಆ ಒಂದು ವ್ಯೂಸ್ಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಈ ಗಿವ್ ಅವೇ ನಾನು ಕೊಡ್ತಾ ಇರೋದು ನಿಮಗೂ ಕೂಡ ಖುಷಿ ವಿಚಾರ ಆಗಿರುತ್ತೆ ಅಂತಲೇ ನಾನು ಭಾವಿಸ್ತೀನಿ. ನಾನಿಲ್ಲಿ ಕೊಡ್ತಾ ಇರೋದಿಷ್ಟೇ, ವ್ಯೂವರ್ಸ್ನ ಖುಷಿ ಪಡಿಸ್ಬೇಕು, ಹಾಗೆ ಅವರು ಒಂದು ಸಮಯನ ನನಗೆ ಮೀಸಲಾಗಿಟ್ಟಿರೋದಕ್ಕೆ ನಾನು ಕೊಡ್ತಾ ಇರೋವಂಥ ಗೌರವ ಅವರಿಗೆ. ಹಾಗೆ ನಾನಿಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ತೀನಿ ಗಿವ್ ಅವೇ ಕೊಡೋದಕ್ಕೆ ವ್ಯೂವರ್ಸ್ನ ಅಂತ ನೀವು ಕೇಳೋದಾದರೆ, ಮೊದಲನೇದಾಗಿ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಬೇಕು. ಅದಾದಮೇಲೆ ನನ್ನ ವಿಡಿಯೋಸ್ಗಳನ್ನ ಪೂರ್ತಿಯಾಗಿ ನೋಡಿರಬೇಕು, ಪ್ರತಿಯೊಂದಕ್ಕೂ ಕಮೆಂಟ್ಸ್ ಇರಬೇಕು.
ಹಾಗೆ ನೀವು ಯಾವ ರೀತಿ ಕಮೆಂಟ್ಸ್ ಕೊಟ್ಟರು ನನಗೆ ಓಕೆನೆ. ಅಂದರೆ ಪಾಸಿಟಿವ್ ಕಮೆಂಟ್ಸ್ಗಳು, ಅಂದರೆ ನಾನು ನೀವು ಕೆಲಸ ಮಾಡೋದ್ರಲ್ಲಿ ನಿಮ್ದೇನಾದರೂ ಸಜೆಷನ್ ಇದ್ದರೆ, ಒಂದು ಟಿಪ್ಸ್ಗಳಿದ್ದರೆ ಆ ಥರದಿದ್ರೂ ಓಕೆ, ಅಥವಾ ನಾನು ಮಾಡೋವಂಥ ಕೆಲಸಗಳಿಗೆ ನಿಮ್ಮ ಮೆಚ್ಚುಗೆ ಬಂದಿರೋ ಕಮೆಂಟ್ಸ್ ಇದ್ರೂ ಓಕೆ. ಯಾವ ಥರ ಕಮೆಂಟ್ಸ್ ಇದ್ರೂ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಆದರೆ ಎಲ್ಲ ವೀಡಿಯೋಸ್ಗಳಿಗೂ ನಿಮ್ಮ ಒಂದು ಕಮೆಂಟ್ಸ್ ಇರಬೇಕು. ಹಾಗೆ ಇನ್ನೇನು ಗಿವ್ ಅವೇ ಕೊಡ್ತೀನಿ ನಾಳೆ ಅನ್ನುವಾಗ, ನಾನು ಹಿಂದಿನ ವಿಡಿಯೋದಲ್ಲಿ ಕೆಲವೊಂದು ಕ್ವಶನ್ಸ್ನ ಕೇಳಿರ್ತೀನಿ. ಆ ಕ್ವಶನ್ಸ್ಗೆ ನೀವು ಉತ್ತರನ ಕೊಟ್ಟಿರಬೇಕು. ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಆಗಿದ ತಕ್ಷಣವೇ ನಾನು ಗಿವ್ ಅವೇನ ನಿಮಗೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತಾ ಇದೆ, ಸಬ್ಸ್ಕ್ರೈಬರ್ ಮುಂದೆ ಹೋಗ್ತಾ ಇದೆ. 1000 ಸಬ್ಸ್ಕ್ರೈಬರ್ ಆಗಿದ ತಕ್ಷಣವೇ ನಾನು ಯಾರು ವ್ಯೂವರ್ಸ್ ಇರ್ತಾರೆ, ಯಾರು ಹೆಚ್ಚು ಕಮೆಂಟ್ಸ್ಗಳನ್ನ ಹಾಕಿರ್ತಾರೆ ಅಂಥವ್ರಿಗೆ ನಾನು ಗಿವ್ ಅವೇನ ಕೊಟ್ಟೇ ಕೊಡ್ತೀನಿ. ಇದಂತೂ ಸತ್ಯ. ನಾನು ಮೊದಲೇ ಹೇಳ್ದಾಗೆ ನಾನಿಲ್ಲಿ ಕೊಡ್ತಾ ಇರೋದು ನನ್ನ ವ್ಯೂವರ್ಸ್ಗೆ ನಾನು ಕೊಡುವಂಥ ಒಂದು ಗೌರವ ಅಷ್ಟೇ ಇದು. ಹಾಗೆ ಇವಾಗ ಬೇರೆಯವರು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ ಇಲ್ಲಿ. ಯಾಕಂದರೆ ಅವ್ರಿಗೂ ಕೂಡ ನಾನಿಲ್ಲಿ ಒಂದು ಸರ್ಪ್ರೈಸ್ನ ಇಟ್ಟಿದ್ದೀನಿ. 3 ಜನಕ್ಕೆ ಮಾತ್ರ ಸೆಲೆಕ್ಟ್ ಮಾಡಿ ಗಿವ್ ಅವೇ ಕೊಟ್ಟಿದ್ದಾರೆ. ಸೊ ನಮಗೇನು ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಅವ್ರಿಗೂ ಕೂಡ ನಾನು ಸರ್ಪ್ರೈಸ್ನ ಇಟ್ಟಿದ್ದೀನಿ. ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ನನ್ನ ವ್ಯೂವರ್ಸ್ಗಳಿಗೆ ನಾನು ಈವೆಂಟ್ಗಳನ್ನ ಕೊಡಬೇಕು. ಅಟ್ಲೀಸ್ಟ್ 1 ಇಯರ್ ಒಂದು ಸತಿನಾದರೂ ಅಥವಾ 6 ಮಂತ್ಸ್ ಒಂದು ಸತಿನಾದರೂ ಈವೆಂಟ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ವ್ಯೂವರ್ಸ್ ಇರ್ತಾರೆ ಅವ್ರನ್ನ ಇನ್ವೈಟ್ ಮಾಡಿ ಅಂಥವ್ರಿಗೆ ಒಂದು ಗೇಮ್ಸ್ ಆಡಿಸೋದು, ಅಥವಾ ಫ್ಯಾಮಿಲಿ ಇನ್ವೈಟ್ ಮಾಡಿ ಅವ್ರಿಗೆಲ್ಲ ಒಂದು ಏನು ಹೇಳ್ತಾರೆ, ಒಂದು ಸೆಲೆಬ್ರೇಟ್ ಥರ ಆ ಥರ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಇದು ಕೂಡ ನನಗೆ ಇಷ್ಟನೇ. ಈ ಥರ ಇವೆಂಟ್ಗಳು ಮಾಡೋದು ಆ ಥರದ್ದೆಲ್ಲ ತುಂಬಾ ಇಷ್ಟ. ಹಾಗಾಗಿ ಇದನ್ನು ಕೂಡ ನಾನು ಇದರಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತಲೇ ನಾನು ಅಂದ್ಕೊಳ್ತೀನಿ. ಇದೆಲ್ಲ ನಿಮಗೆಲ್ಲ ಈ ಥರದ್ದೆಲ್ಲ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹೌದು ನಮಗೂ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಮಾತ್ರ ನಿಜನೇ. ಈ ಥರ ನಾನು ತುಂಬ ಒಂದು 2 ಇಯರ್ಸ್ ಬ್ಯಾಕೆ ನಾನು ಯೋಚನೆ ಮಾಡಿದ್ದೆ, ಚಾನೆಲ್ ಶುರು ಮಾಡಬೇಕು, ಈ ಥರದ್ದೆಲ್ಲ ಇರಬೇಕು ನನ್ನ ಚಾನೆಲ್ನಲ್ಲಿ, ವ್ಯೂವರ್ಸ್ಗೂ ಕೂಡ ತುಂಬ ಖುಷಿಯಾಗಬೇಕು ಅಂತ ಆ ಥರದ್ದೆಲ್ಲ ಇತ್ತು. ಸೊ ಅದೇ ಮೂಲಕನೇ ನಾನು ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ಖುಷಿಯಾಗಿರುತ್ತೆ. ಗಿವ್ ಅವೇ ಒಂದು ಈವೆಂಟ್, ವ್ಯೂವರ್ಸ್ಗಳಿಗೆ ಖುಷಿ ಕೊಡೋ ಅಂಥದ್ದೇ ಇದು. ಹಾಗಾದರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಕಮೆಂಟ್ ಮಾಡಿ, ಹಾಗೆ ಅತಿ ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಚಾನಲ್ಗೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ. ಶುಭವಾಗಲಿ.